ಏನು ಚೆನ್ನಾಗಿದೆ ಹಿಸ್ಟ್ರಿ ಈ ಫೋಟೋಸ್ ನೋಡ್ತಾ ಇತ್ತು ಅಂತಂದ್ರೆ ಒನ್ ಆಫ್ ಮೈ ಫೇವ್ರೆಟ್ ಸೈಡ್ ಯಾವುದು ಅಂತಂದ್ರೆ ಅದು ವೆಸ್ಟ್ ಇಂಡೀಸ್, ಹಳೇ ವೆಸ್ಟ್ ಇಂಡೀಸ್ ಸೈಡು. ಎಲ್ಲಾರನ್ನೂ ಕರೆದು ರುಬ್ ಕಳ್ಸೋರು, ಆ ಥರ ದೈತ್ಯಾಕಾರದಂಥ ಟೀಮ್. ಅವ್ರ ಪರ್ಫಾರ್ಮೆನ್ಸು ಹಾಗೆ ಇತ್ತು, ಬೀಟೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರನ್ನ. ಆ ಥರ ಒಂದು ಯಾವ ಥರ ಲೆಕ್ಕದಲ್ಲಿದೆ ಅಂದರೆ, ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬಗ್ಗೆ ಚಾಪ್ಟರ್ ಇತ್ತು. ಫೇಮಸ್ ಏನಕ್ಕೆ ವೆಸ್ಟ್ ಇಂಡೀಸ್ ಅಂದರೆ ಐಲ್ಯಾಂಡ್ಗಳಿಗೆ ಹಾಗೆ ಕ್ರಿಕೆಟ್ಗೆ ಅಂತ ಹೇಳಿ ಓದಿರೋದನ್ನ ಜ್ಞಾಪಕ ಇದೆ ನನಗೆ. ಸೊ ಚಿಕ್ಕ ಹುಡುಗ ಇದ್ದಾಗ ಇವಾಗ ಆ ಫೋಟೋಸ್ನ ನೋಡ್ತು ಅಂತಂದರೆ ನಿಜವಾಗ್ಲೂ ಆ್ಯಪ್ಟ್ ಅಂತ ಅನ್ಸುತ್ತೆ ಅವ್ರು ಮಾಡಿರೋಂಥ ಸಾಧನೆ. ಬ್ಲ್ಯಾಕ್ ವಾಶ್ ಅಂತ ಕರೀತಾರೆ. 1984 ಸೀರೀಸು ಇಂಗ್ಲೆಂಡ್ ಟೂರ್ ಮಾಡ್ತಾ ಇದ್ದಂಥ ವೆಸ್ಟ್ ಇಂಡೀಸ್ ಟೀಮು ಅಂಡರ್ ಕ್ಲೈವ್ ಲಾಯ್ಡ್ ಎಂಥ ಒಂದು ಬೌಲಿಂಗ್ ಯೂನಿಟ್. ಇಂಗ್ಲೆಂಡ್ನ 5-0 ಬೀಟ್ ಮಾಡ್ತಾರೆ. ಇಂಗ್ಲೆಂಡಲ್ಲಿ ಹೋಗಿ ಇಂಗ್ಲೆಂಡ್ನ ಬೀಟ್ ಮಾಡೋದು ಎಷ್ಟೊಂದು ಟೀಮ್ಗಳು ಸ್ಟ್ರಗಲ್ ಮಾಡಿದ್ದಾರೆ. ಇವನ್ ಆ್ಯಶಸ್ಸು ಕೂಡ ಸಖತ್ ಫೈಟ್ ಇರ್ತಾ ಇತ್ತು ಆಸ್ಟ್ರೇಲಿಯಾ ಟೂರ್ ಮಾಡಿದಾಗ. ಬಟ್ ವೆಸ್ಟ್ ಇಂಡೀಸು ಅಂತ ಬಂದಾಗ ನಂಬರ್ 1 ಟೀಮು ಟೆಸ್ಟ್ ಟೀಮಲ್ಲಿ ಬದ್ರಿಸಿ ಹಾಕೊಂಡು ರುಬ್ಬಿಡೋರು ಹಾಕೊಂಡು. ಬ್ಯಾಟಿಂಗು ಹಂಗೇನೆ ಇತ್ತು. ಎಂತೆಂಥ ಬ್ಯಾಟ್ಸ್ಮನ್ಗಳು, ಹೇನ್ಸ್, ಗ್ರೀನಿಡ್ಜು, ರಿಚರ್ಡ್ಸು, ಲ್ಯಾರಿ ಗೋಮ್ಸು, ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ಗಳನ್ನ ನೋಡಾಯಿತು ಕ್ಲೈವ್ ಲಾಯ್ಡ್ ಅಂಡ್ ಕೋಯಿಂದ. ಬಟ್ ಅವರು ಮ್ಯಾಚ್ನ ಗೆಲ್ತಾ ಇದ್ದಿದ್ದು ಒಂಥರ ಲೈನ್ ಹಾರ್ಟೆಡ್ ಪರ್ಫಾರ್ಮೆನ್ಸು. ಸುಮಾರು ಜನ ಪ್ಲೇಯರ್ಸ್ಗಳು ಔಟ್ ದ ಸ್ಕಿನ್ ಆಡೋರು. ಮಾರ್ಷಲ್ ಮಾಡಿದಂಥ ಅಚೀವ್ಮೆಂಟ್ನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬ್ರೋಕನ್ ಹ್ಯಾಂಡ್, ತಂಬಲ್ಲಿ 2 ಕಡೆ ಫ್ರಾಕ್ಚರ್ ಆಗಿದ್ದು ಒಂದೇ ಕೈನಲ್ಲಿ ಬಂದು ಬೌಲಿಂಗ್ ಮಾಡ್ತಾರೆ, ಒಂದೇ ಕೈನಲ್ಲಿ ಒಂದು ಬ್ಯಾಟಿಂಗ್ ಆಡ್ತಾರೆ. ಅದನ್ನ ಜ್ಞಾಪಿಸ್ಕೊಂಡು ನಾವು ಹಿಸ್ಟಾರಿಕ್ ಸೀರೀಸ್ಗೋಸ್ಕರನೇ 100 ಹತ್ರ ಬರ್ತಾ ಇದ್ರು ಲ್ಯಾರಿ ಗೋಮ್ಸ್. ಅಂತ ಟೈಮಲ್ಲಿ ಯಾರೊಬ್ಬ ಪಾರ್ಟ್ನರ್ ಬೇಕಿತ್ತು. ನಂಬರ್ 11 ಬರ್ತಾರಲ್ಲ ಮಾಲ್ಕಮ್ ಮಾರ್ಷಲ್, ಆ ಕಥೆ ಮಾತ್ರ ನಾವು ಮೋಸ್ಟ್ ಇನ್ಸ್ಪೈರಿಂಗ್ ಆಗಿ ಕಾಣಿಸುತ್ತೆ. ಅವಾಗ ಆ ಒಂದು ರೇಸಿಸ್ಟ್ ರಿಮಾರ್ಕ್ಗಳಿಗೆ ಉತ್ತರ ಕೊಡೋದಕ್ಕೋಸ್ಕರನೇ ವೆಸ್ಟ್ ಇಂಡೀಸ್ ಅವ್ರ ಆ ಥರ ರೊಚ್ಗೆ ಹೇಳ್ತಾ ಇದ್ರು. ಅದಕ್ಕೆ ವೈಟ್ ವಾಶ್ ಅಂತ ಕರೀಲಿಲ್ಲ, ಬ್ಲ್ಯಾಕ್ ವಾಶ್ ಅಂತ ಬ್ಯಾನರ್ಸ್ನ ಹಿಡ್ಕೊಂಡ್ರು ಅವರು. ಲಾಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದಾಗ ಕನ್ವಿನ್ಸಿಂಗ್ ಆಗಿ ಇತ್ತು ಇಂಗ್ಲೆಂಡ್ ನೋ ಮ್ಯಾಚ್ ಅಂತ. ಇನ್ಫ್ಯಾಕ್ಟ್ ಡೇವಿಡ್ ಗೋವರ್ ಅವ್ರ ಕಡೆ ಕ್ಯಾಪ್ಟನ್ ಇಂಗ್ಲೆಂಡ್ ಕಡೆಗೆ, ಅವ್ರದ್ದು ಒಳ್ಳೆ ಸೈಡೇ ಇತ್ತು, ಇನ್ನು ತೆಗೆದಾಕುವಂಥ ಸೈಡ್ ಅಲ್ವೇ ಅಲ್ಲ. ಬಟ್ ಈ ಥರ ಡಾಮಿನೇಟ್ ಮಾಡ್ತಾರೆ. 5 ಟೆಸ್ಟ್ ಮ್ಯಾಚ್ ಸೀರೀಸ್ನಲ್ಲಿ 5 ಟೆಸ್ಟ್ ಮ್ಯಾಚ್ ಗೆದ್ದಿರುವಂಥ 5th ಇನ್ಸ್ಟೆನ್ಸ್ ಅಷ್ಟೇ. ಫಸ್ಟ್ ಟೈಮ್ ಇಂಗ್ಲೆಂಡ್ ಅಲ್ಲಿ ಆ ಥರ ಆಗ್ತಾ ಇದ್ದು. ಯಾಕಂದ್ರೆ ಯಾವುದೋ ಒಂದು ಟೆಸ್ಟ್ ಮ್ಯಾಚ್ ಮಾಡ್ಬಿಟ್ಟು ಡ್ರಾ ಆಗಿ ವಿಸಿಟಿಂಗ್ ಟೀಮ್ ಗೆಲ್ಲದಿದೆಯಲ್ಲ, ಅದು ಅಚೀವ್ಮೆಂಟೇನೆ. ಹಂಗೆ ನೋಡಕ್ ಹೋದ್ರೆ 5-0. ಸೊ ಖುಷಿ ಆಗ್ಬಿಟ್ಟು ಫ್ಯಾನ್ಸು ಬ್ಯಾನರ್ಗಳನ್ನ ಡಿಸ್ಪ್ಲೇ ಮಾಡ್ತಾರೆ ಬ್ಲ್ಯಾಕ್ ವಾಶ್ ಅಂತ. ಸಮಾಧಾನ ಕೊಡೋದು ಯಾರಿಗೆ ಅಂತಂದ್ರೆ ಲೀಡರ್ ಆದಂಥ ಕ್ಲೈವ್ ಲಾಯ್ಡ್ಗೆ. ಅದ್ಭುತವಾದಂಥ ಯಂಗ್ಸ್ಟರ್ಸ್ಗಳನ್ನ ಕರ್ಕೊಂಡೋದ್ರು, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅಂದರೆ ಅವ್ರನ್ನ ತಲೆನಲ್ಲೇ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ರು. ಹೊಡಿಬೇಕು ಅಂತಂದರೆ ಇಂಗ್ಲೆಂಡು, ಆಸ್ಟ್ರೇಲಿಯಾ ಇಂಥವ್ರಿಗೆ ಹೊಡಿಬೇಕು. ಬಿಕಾಸ್ ತುಂಬ ಮಾತಾಡ್ತಾರೆ ಅವರು, ಪಾಮ್ಸು ಹಿಂಗೇನೆ ಮಾತಾಡ್ತಾ ಇದ್ದು. ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಬರೀ ಬಾಯಲ್ಲೆಲ್ಲ ಪರ್ಫಾರ್ಮೆನ್ಸಲ್ಲಿ ಅಂತ ಹೇಳ್ತಾ ಇದ್ದಂಗೆ ಬ್ಯಾಟಿಂಗ್ ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿಬಿಟ್ರು. ಬೌಲಿಂಗ್ ಆಡಾಗ ಹೆಂಗಿತ್ತು ಅವ್ರಿಗೆ, ಜೋಲ್ ಗಾರನ್, ಮಾಲ್ಕಮ್ ಮಾರ್ಷಲ್, ಮೈಕಲ್ ಹೋಲ್ಡಿಂಗ್, ಒಬ್ರಿಗೇನೆ ಒಬ್ರು ಗುತ್ತು ಅಂತಂದ್ರೆ ಬಾಲ್ನ ಎದೆಗೆ, ಅದು ಟಾರ್ಗೆಟ್ ಮಾಡ್ತಾ ಇದ್ದೆ ತಲೆ ಎದೆಗೆ. ಟೋ ಕ್ರಷರ್ ನೋಡ್ಲೇ ಇಲ್ಲ, ಯಾಕೆಂದ್ರೆ ಕೆಳಗಡೆ ಬೌಲಿಂಗೇ ಮಾಡಲಿಲ್ಲ. ಅವ್ರು ಅರ್ಧ ಪಿಚ್ಚಲ್ಲಿ ಇರ್ತಾ ಇತ್ತು. ಇಲ್ಲ ಔಟ್ ಆಗಬೇಕು, ಇಲ್ಲ ಏಟ್ ತಿನ್ಬೇಕು, ಎರಡೇ ಒಂದು. ಸೊ ಆ ಹಂತದಲ್ಲಿ ಯಾರು ಲೀಡ್ ಮಾಡಿದ್ದು ಅಂತಂದ್ರೆ ಕ್ಲೈವ್ ಲಾಯ್ಡ್. ಅವ್ರಿಗೆ ತಲೆನಲ್ಲಿ ತುಂಬಿ ಗೆಲ್ಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಬಂದಿದ್ದೆ ಅಲ್ಲೇನೆ. ಸೊ ಹಿಸ್ಟ್ರಿನ ತೆಗೆದು ನೋಡ್ತು ಅಂತಂದ್ರೆ ಐ ಥಿಂಕ್ ಈ ತರ ಡಾಮಿನೇಷನ್ ತುಂಬಾ ಕಡಿಮೆ. ಅದು ಸುಮಾರು ವೈಟ್ ವಾಶ್ಗಳಾಯ್ತು, ಅದನ್ನ ವೈಟ್ ವಾಶ್ ಅಂತ ಕರೀತಾ ಇದ್ರು. ಬಟ್ ಬ್ಲ್ಯಾಕ್ ವಾಶ್ ಅಂತ ನಾವು ಯೋಚನೆ ಮಾಡಿದಾಗ ಅದು ಹಿಸ್ಟಾರಿಕ್ 1984 ಸಮ್ಮರ್ ಆಫ್ ಇಂಗ್ಲೆಂಡ್ ಅಂತೀವಲ್ಲ, ಅಲ್ಲಿ ವೆಸ್ಟ್ ಇಂಡೀಸ್ ಅವ್ರು ಯಾಕೆ ಫಾರ್ಮ್ ಫೇವ್ರೇಟ್ಸು. ಇನ್ಫ್ಯಾಕ್ಟ್ ಈಗಿರೋ ಕರೆಂಟ್ ಜನರೇಷನ್ ಕ್ರಿಕೆಟರ್ಸ್ ಆ ಹಿಸ್ಟ್ರಿನ ತೆಗೆದು ನೋಡ್ತಾ ಅಂದ್ರೆ ಖಂಡಿತ ಇನ್ಸ್ಪೈರ್ ಆಗ್ತಾರೆ ಅಂತ ಅನ್ಕೊಂತಾನಿ. ಆಗ್ಬೇಕು ಅಂತ ಇದ್ದವರು. T20 ಫಾರ್ಮ್ಯಾಟ್ ಬಂದ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಮಾತಾಡಿದಾಗ ಒಂಥರ ನಮಗೆ ರೋಮಾಂಚನ ಆಗುತ್ತೆ. ಆ ವೆಸ್ಟ್ ಇಂಡಿಯನ್ ಫ್ಯಾನ್ಸ್ ಕುಣ್ಕೊಂಡು ಮಜಾ ಮಾಡ್ತಾ ಇದ್ದಿದ್ದು ಫೋಟೋ ನೋಡ್ತಂದ್ರೆ ಇಟ್ ಹ್ಯಾಸ್ ಟು ಬಿ ಐಕಾನಿಕ್ ಫೋಟೋ.